ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ಕೋಫ್ತಾ ಕರಿನ ಮಾಡಿ ತೋರಿಸಿದ್ದೀನಿ. ಇಲ್ಲಿ 2 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಂಗೆ ಅದಕ್ಕೊಂದು 2 ರಿಂದ 3 ಬಟ್ಲಷ್ಟು ಕಡಲೆ ಹಿಟ್ಟು, ಮತ್ತು ಒಂದು ಸ್ವಲ್ಪ ಅಜ್ವಾಯಿನ, ಹಸಿಮೆಣಸಿನ್ಕಾಯಿ ಪೇಸ್ಟು, ಉಪ್ಪು, ಖಾರ ಮತ್ತು ಲಿಂಬೆಹಣ್ಣಿನ ರಸ, ಚೂರು ಅಡುಗೆ ಸೋಡಾ ನಾನು ಇಲ್ಲಿ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಇದನ್ನ ಕಲಿಸ್ಕೋಬೇಕಾಗುತ್ತೆ. ನಾವು ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕೊಂಡು ಕಲಿಸ್ಕೊಂಡು ಈ ರೀತಿ ನಾವು ಕೋಫ್ತಾನ ರೆಡಿ ಮಾಡಿಟ್ಕೋಬೇಕಾಗತ್ತೆ. ರೆಡಿ ಮಾಡಿಟ್ಕೊಂಡು ಎಣ್ಣೆಲಿ ಕರೆದಾಮೇಲೆ ಕರೆದು ತೆಕ್ಕೊತೀನಿ. ಇದೇ ಎಣ್ಣೆನ ಸ್ವಲ್ಪ ಹಾಕಿ ನಾನು ಈ ಕಡೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊತೀನಿ. ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಬಾಡಿ ಆದ ನಂತರ ಇದು ಹಸಿಮೆಣಸಿನಕಾಯಿ ಈರುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಟೊಮೆಟೊ ಪ್ಯೂರಿ ಮೇಲೆ ಉಪ್ಪು, ಖಾರ, ಧನಿಯಾ ಪೌಡ್ರು ಮತ್ತು ಜೀರಿಗೆ ಪೌಡ್ರು, ಅರಿಶಿನ ಪುಡಿ ಹಾಕಿ ಇದನ್ನ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಬರೋವರೆಗೂ ನಾವು ಇದನ್ನ ಆದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕಾಗತ್ತೆ. ನಾನೇನು ಹಿಟ್ಟು ಕಲಿಸಿದ್ನಲ್ಲ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕುದಿಸ್ಕೋಬೇಕಾಗತ್ತೆ. ನಾವು ಕುದಿಸ್ಕೊಂಡು ಆದ ನಂತರ ನಾನು ಇದಕ್ಕೆ ಕಡಲೆ ಹಿಟ್ಟಿನಲ್ಲೇ ಏನೋ ಮೆಂತ್ಯ ಸೊಪ್ಪು, ಕಡಲೆ ಹಿಟ್ಟು, ಉಪ್ಪು, ಖಾರ ಏನು ಮಸಾಲೆ ಹಾಕಿ ಕಲಿಸಿದ್ನಲ್ಲ ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಅಂದ್ರೆ ಸ್ವಲ್ಪ ಕೋಫ್ತಾ ಕರಿ ನಮ್ಮದು ಗಟ್ಟಿಯಾಗಿ ಬರ್ತೈತಿ, ಇಲ್ಲ ನೀರಾಗುತ್ತೆ ಅಂತ ಹೇಳಿದ್ರು ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಬೇಕಿದ್ರೆ ಚೂರು ಉಪ್ಪು ಹಾಕೋಬೋದು, ಇಲ್ಲ ಮತ್ತು ಕೆನೆ ಮತ್ತು ಫ್ರೆಶ್ ಕ್ರೀಮ್ ಇದ್ದರೆ ಬೇಕಿದ್ರೆ ಫ್ರೆಶ್ ಕ್ರೀಮನ್ನು ನೀವು ಇಲ್ಲಿ ಹಾಕೋಬೋದು. ಹಾಕ್ಕೊಂಡು ಮೇಲೆ ನಾವು ಕರೆದಿಟ್ಟಿರುವಂಥ ಕೋಫ್ತಾನ ಹಾಕಿ ಒಂದು ಸ್ವಲ್ಪ ಕೆನೆ ಮತ್ತು ಕಸೂರಿ ಮೇಥಿನ ಹಾಕಿ ಕುದಿಸ್ಕೊಂಡ್ರೆ ನಮಗೆ ರುಚಿಕರವಾದಂಥ ಮೆಂತ್ಯ ಸೊಪ್ಪಿನ ಕರಿ ಅಥವಾ ಮೇಥಿ ಕರಿ ಇಲ್ಲಿ ರೆಡಿ ಆಗುತ್ತೆ. ಭಾಳ ಸೂಪರ್ ಆಗಿ ಚಪಾತಿ, ರೈಸು, ಪರೋಟ ಜೊತೆಗೆ ಒಂದು ಸರ್ತಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ, ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ.